ಬೇಜಾರಾಗುತ್ತೆ. ಹಾ, ಅಷ್ಟು ಕೂಡ ತುಂಬಾ ಕೆಟ್ಟ ಅಲ್ಲ. ಹಾಯ್ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಸೀಸನ್ 12ರ ಫೈನಲ್ಗೆ ಡೇಟ್ ಫಿಕ್ಸ್ ಆದ ನಂತರ ಬಿಗ್ ಬಾಸ್ ಜನರಲ್ಲಿ, ಬಿಗ್ ಬಾಸ್ ಸ್ಪರ್ಧೆಗಳಲ್ಲಿ ಬೇರೆ ಬೇರೆ ತರಹದ ಒಂದು ಮುಖವನ್ನು ನಾವು ಕಾಣಬಹುದು. ಬೇರೆ ಬೇರೆ ತರದಲ್ಲಿ ಇದೀಗ ಪ್ರತಿಯೊಬ್ಬ ಸ್ಪರ್ಧಿಗಳು ಕೂಡ ವೋಟ್ ಅನ್ನ ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಬೇರೆ ಬೇರೆ ಹೈಡ್ರಾಮವನ್ನು ಆಡ್ತಾ ಇದ್ದಾರೆ. ಹಾಗಾದ್ರೆ ಇವತ್ತು ನಡೆದ ಘಟನೆ ಏನು? ಕೊನೆಗೂ ಬುದ್ಧಿ ಬಂದೇ ಬಿಡ್ತಾ, ಕೊನೆಯ ಹಂತದಲ್ಲಿ ಬುದ್ಧಿ ಬಂದೇ ಬಿಡ್ತಾ ಅಶ್ವಿನಿ ಗೌಡ ಅವರಿಗೆ. ಗಿಲ್ಲಿಯ ಜೊತೆ ಚೆನ್ನಾಗಿದ್ದಂತ ರಕ್ಷಿತಾ ಶೆಟ್ಟಿ ಗಿಲ್ಲಿಗೆ ಕೈ ಕೊಟ್ಟು ಇದೀಗ ಅಶ್ವಿನಿ ಅವರ ಟೀಮ್ಗೆ ಬಂದು ಸೇರ್ಬಿಟ್ಟದು ಯಾಕೆ? ಕೊನೆಗೂ ಸತ್ಯವಾಗೇ ಬಿಡ್ತು ಗಿಲ್ಲಿ ಹೇಳಿದಂತ ಪ್ರತಿಯೊಂದು ಮಾತು. ಏನಿದರ ಡೆವಲಪ್ಮೆಂಟ್, ಏನಿದರ ಪ್ಲಾನ್, ಏನಿದರ ಸ್ಟಡಿ ಅಂತ ಇವೆಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲು ಇಲ್ಲೇ ತನಕ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಹೀಗೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಬಿಗ್ ಬಾಸ್ ಈಗ ಒಂದು ಪ್ರೋಮೋ ಬಿಟ್ಟಿದ್ದಾರೆ, ಒಂದು ರಿವ್ಯೂ ಅನ್ನ ಮಾಡುವ ಒಂದು ನಿಟ್ಟಿನಲ್ಲಿ ನಾವು ಈಗ ಈ ವಿಡಿಯೋನ ಮಾಡ್ತಾ ಇದ್ದೀವಿ. ಬಿಗ್ ಬಾಸ್ ಸೀಸನ್ 12ಕ್ಕೆ ಇದೀಗ ಜನವರಿ 18ರಂದು ಫೈನಲ್ ಫಿಕ್ಸ್ ಆಗಿದೆ. ಈ ಹಿಂದೆ 11 ಸೀಸನ್ಗಳು ಕೂಡ 5 ಜನರನ್ನ ರವಿವಾರ ಫೈನಲ್ಗೆ ಕರ್ಕೊಂಡು ಹೋಗ್ತಾ ಇದ್ರು. ಆದ್ರೆ ಈ ಬಾರಿ ಸ್ವಲ್ಪ ಟ್ವಿಸ್ಟ್ ಇರ್ಲಿ, ಎಲ್ಲಾ ಸ್ಪರ್ಧಿಗಳ ಒಂದು ಬೆಂಬಲಿಗರು ಕೂಡ ಕ್ಯೂರಿಯಾಸಿಟಿ ಇರ್ಲಿ ಅನ್ನುವಂಥ ದೃಷ್ಟಿಯಲ್ಲಿ ಒಬ್ಬ ಸ್ಪರ್ಧಿಯನ್ನ ಹೆಚ್ಚಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಂದ್ರೆ 6 ಜನ ಸ್ಪರ್ಧಿಗಳು ಇದೀಗ ರವಿವಾರ ನಡೆಯುವಂತ ಬಿಗ್ ಬಾಸ್ ಫಿನಾಲಿಗೆ ಟಿಕೆಟ್ ಪಡೆಯುವಂತ ಎಲ್ಲಾ ಸಾಧ್ಯತೆ ಕೂಡ ಇದೆ ಮತ್ತು ಅನೌನ್ಸ್ ಕೂಡ ಮಾಡಿದ್ರೆ. ಇದರ ಮಧ್ಯೆ ಇದೀಗ ಧನುಷ್ ಅವರು ಮೊದಲ ಅಭ್ಯರ್ಥಿಯಾಗಿ ಟಾಪ್ 6 ನ ಮೊದಲ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದೆ. ಅಂದ್ರೆ ಕಂಟೆಂಡರ್ ಟು ಟಾಪ್ 6 ಸ್ಪರ್ಧೆಯಲ್ಲಿ ಗೆದ್ದು ಇದೀಗ ಮೊದಲ ಅಭ್ಯರ್ಥಿಯಾಗಿ ಬಿಗ್ ಬಾಸ್ ಫೈನಲ್ ತಲುಪಿದ್ದಾರೆ. ಅವರು ಇದೀಗ 10 ದಿನಗಳ ಕಾಲ ಆರಾಮಾಗಿ ಟಾಸ್ಕ್ ಆಡ್ಕೊಂಡು, ಮೈಂಡ್ ಗೇಮ್ ಆಡ್ಕೊಂಡು ತನ್ನ ಗೆಲುವನ್ನ ವೋಟ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳುವಂತ ಎಲ್ಲಾ ಸಾಧ್ಯತೆ ಇದೆ ಮತ್ತು ಅದು ಆ ಅವಕಾಶವನ್ನ ಧನುಷ್ ಅವರು ಯಾವ ತರ ಬಳಸ್ಕೊಳ್ತಾರೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ. ಇನ್ನು ಈ ಟಾಸ್ಕ್ ಮುಗ್ದಿದೆ. ಇವತ್ತು ನಾಳೆ ಫ್ರೈಡೆ, ಸ್ಯಾಟರ್ಡೆ ಎಲಿಮಿನೇಷನ್ ರೌಂಡ್ ಇದೆ. ಅದರ ಮಧ್ಯೆ ಒಂದು ಗಾರ್ಡನ್ ಏರಿಯಾದಲ್ಲಿ ಕೂತ್ಕೊಂಡಂತ ಅಭ್ಯರ್ಥಿಗಳು ಬೇರೆ ಬೇರೆ ತರಹದ ಮಾತನ್ನ ಆಡ್ಕೊಳ್ತಾ ಇದ್ದಾರೆ. ಯಾರು ಯಾರ ಜೊತೆ ಕೂತ್ಕೊಂಡ್ರು, ಯಾರು ಏನೆಲ್ಲ ಮಾಡಿದ್ರು ಎನ್ನೋದ್ರ ಜೊತೆಗಿದೀಗ ಅಶ್ವಿನಿ ಗೌಡ ಮತ್ತು ರಕ್ಷಿತಾ ಶೆಟ್ಟಿ ಅವರು ಆಡಿದಂತ ಮಾತು ಇದೀಗ ಸ್ವಲ್ಪ ಮಟ್ಟಿಗೆ ಚರ್ಚೆ ಆಗ್ತಿದೆ. ಹಾಗಾದ್ರೆ ಅಶ್ವಿನಿ ಗೌಡ ಮತ್ತು ರಕ್ಷಿತಾ ಶೆಟ್ಟಿ ಅವರು ಏನ್ ಮಾತಾಡಿದ್ರು ಏನೋದನ್ನ ಚಿಕ್ಕ ಕ್ಲಿಪ್ ಅನ್ನ ನೋಡ್ಕೊಂಡು ಬರೋಣ ಬನ್ನಿ. ಯಾರು ಪಾಪ ಧ್ರುವಣ್ಣನ ನೋಡಿದ್ರೆ ವೀಕ್ಷಕರೇ, ಅಶ್ವಿನಿ ಗೌಡ ಮತ್ತು ರಕ್ಷಿತಾ ಶೆಟ್ಟಿ ಅವರು ಪರಸ್ಪರ ಒಬ್ಬರನ್ನೊಬ್ರು ಮಾತಾಡ್ಕೊಳ್ತಾ ಇದ್ದಾರೆ. ಇಬ್ರಿಗೂ ಕೂಡ ಮನವರಿಕೆ ಆಗಿದೆ. ಅಂದ್ರೆ 102 ದಿನಗಳ ಕಾಲ ನಾವು ಜೊತೆಗಿದ್ವಿ, ಕೋಪ ಇತ್ತು, ತಾಪ ಇತ್ತು. ಆದ್ರೆ ನಾವು ಕೆಲವೊಂದ್ಸಲ ನಾವೇ ಜಾಸ್ತಿ ಓರಾಗಾಡ್ತೀವಿ, ಕೆಲವೊಬ್ಬರನ್ನ ಅರ್ಥ ಮಾಡ್ಕೊಳ್ಳೋ ಚಿಕ್ಕ ಚಿಕ್ಕ ವಿಷಯಕ್ಕೆ ನಾವು ಬೇಜಾರು ಮಾಡ್ಕೊಳ್ತೀವಿ, ಕೆಲವೊಬ್ಬರು ದೂರ ಇಡ್ತೀವಿ. ಹಾಗೆ ಮಾಡಬಾರ್ದು. ನಮ್ಮ ಈ ಕೋಪ, ತಾಪ, ಕರ್ಮ ಎಲ್ಲವೂ ಕೂಡ ಇಲ್ಲೇ ಕಳೆದು ಹೋಗ್ಬೇಕು. ಯಾಕೆ ಸುಮ್ಮನೆ ಜಗಳ ಆಡ್ಬೇಕು ಅನ್ನುವಂತ ಒಂದು ಬುದ್ಧಿ ಕೊನೆಗೆ ಬಂದಾಗಿದೆ. ಆದ್ರೆ ಈಗಲೇ ಮತ್ತೊಂದು ಟಾಸ್ಕ್ ಆಡಿದ್ರೆ ಆ ಬುದ್ಧಿ ಹೋಗಿ ಮತ್ತೆ ಬೇರೆಯವರ ಮೇಲೆ ವೈಯಕ್ತಿಕವಾಗಿ ದಾಳಿಗೆ ಇಳಿತಾರೆ. ಇದು ಅಶ್ವಿನಿ ಗೌಡ ಅವರ ಒಂದು ಚರಿತ್ರೆ ಅಥವಾ ಒಂದು ಬಿಗ್ ಬಾಸ್ ನ ಹಿಸ್ಟ್ರಿ ಅಂತ ಹೇಳ್ಬೋದು. ಬಟ್ ಅವರ ಒಂದು ಪ್ಲಸ್ ಪಾಯಿಂಟ್ ಅಂದ್ರೆ ಟಾಸ್ಕ್ ಅಂತ ಬಂದಾಗ ಅವರು 45 ವರ್ಷ ಕ್ರಾಸ್ ಆದ್ರೂ ಕೂಡ ಏಜ್ ಅನ್ನ ಲೆಕ್ಕಕ್ಕೆ ಇಟ್ಕೊಳ್ಳದೆ ಚಿಕ್ಕ ಅಂದ್ರೆ ಯುವತಿಯರು ಆಡುವ ರೀತಿಯಲ್ಲಿ ಟಾಸ್ಕ್ ಆಡ್ತಾರೆ. ಇವತ್ತು ಆಡಿದಂತ ಒಂದು ಟಾಸ್ಕ್ ಕೂಡ ಹಾಗಿತ್ತು. ಪೋಲ್ಗಳ ಮೇಲೆ ಪೋಲ್ನ ಹಾಕಿ ಹತ್ತಿಕೊಂಡು ಇನ್ನೇನು ಗೆದ್ದೇ ಬಿಟ್ಟು ಅನ್ನೋ ಹಂತದಲ್ಲಿ ಜಾರಿ ಬಿದ್ದು ಬಿಟ್ರು. ಅದನ್ನ ಬಿಟ್ರೆ ಟಾಸ್ಕ್ ಅನ್ನ ಗೆಲ್ಲುವಂತ ಅರ್ಹತೆ ಮತ್ತು ಈ ಕಳೆದ 1 ವಾರದಿಂದ ಅವರು ಮಾಡಿದಂತ ಒಂದು ಕಾಂಪಿಟೇಷನ್ ಇದೆ, ಅದು ಬಿಗ್ ಬಾಸ್ ಲೆವೆಲ್ ನ ಅಥವಾ ಈ ಕಾಂಪಿಟೇಷನ್ ನ ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಯ್ತು. ಇಲ್ಲೇ ತನಕ ಗಿಲ್ಲಿ ಗೆಲ್ತಾನೆ ಎನ್ನುವಂತ ಒಂದು ಮಾತು ತುಂಬಾ ಹತ್ರ ಇತ್ತು. ಆದ್ರೆ ಈಗ ಗಿಲ್ಲಿಗೂ ಕೂಡ ಕಾಂಪಿಟೇಟರ್ ಇದ್ದಾರೆ ಎನ್ನುವಂತ ಹಂತಕ್ಕೆ ತಂದು ಕೊಟ್ಟಿದ್ದು ಅಂದ್ರೆ ಅದು ಧ್ರುವಂತ್ ಮತ್ತು ಅಶ್ವಿನಿ ಗೌಡ. ಅದಕ್ಕೆ ಪ್ರತ್ಯುತ್ತರವಾಗಿ ಇವತ್ತು ಅಂದ್ರೆ ಇಬ್ರು ಮಾತಾಡ್ಕೊಂಡು ಹೇಳ್ತಾರೆ. ರಕ್ಷಿತಾ ಕೂಡ ಹೇಳ್ತಾರೆ, ರಕ್ಷಿತಾ ಶೆಟ್ಟಿ ಕೂಡ ಹೇಳ್ತಾರೆ, ಇಲ್ಲ ಧ್ರುವಂತ್ ಕಂಡ್ರೆ ನನಗೂ ಇಷ್ಟ, ಆದ್ರೆ ಕೆಲವೊಂದ್ಸಲ ಕೋಪ ಮಾಡ್ಕೋತಾರೆ, ಕೆಲವೊಂದ್ಸಲ ಆಡ್ತಾರೆ, ಕಂಟ್ರೋಲ್ ಇಲ್ಲ ಎನ್ನುವಂತ ಮಾತನ್ನ ಹೇಳ್ತಾರೆ. ಇದು ಒಂದು ಪಾರ್ಟ್. ಇನ್ನು ಈ ಮಾತುಕತೆಯನ್ನ ನೋಡಿದಂತ ಸ್ವಲ್ಪ ಜಲಸ್ ಆಗಿದಂತ ಮನೆಯ ಕ್ಯಾಪ್ಟನ್ ಮತ್ತು ರಾಶಿಕಾ ಅವ್ರು ಮಾತಾಡ್ಕೊಂಡಿದ್ದಾರೆ. ಅದನ್ನು ಕೂಡ ನೋಡ್ಕೊಂಡು ಬರೋಣ ಬನ್ನಿ. ಇಷ್ಟ ಆಗಲ್ಲ, ಇವರಿಬ್ರು ಜೊತೆ ಆಗಿದ್ದಾರೆ, ಇವರಿಬ್ಬರ ಜೊತೆ ನಾವಿಲ್ಲಿದೀವಲ್ಲ. ವೀಕ್ಷಕರೇ, ಒಂದ್ ಕಡೆ ಅಶ್ವಿನಿ ಗೌಡ ಮತ್ತು ರಕ್ಷಿತಾ ಶೆಟ್ಟಿ ಅವರು ಒಂದಾಗಿದ್ದಾರೆ. ಇದು ಹೈಲೈಟ್. ಮಾತಾಡ್ಕೊಳ್ತಿದ್ದಾರೆ, ಯಾರ ಬಗ್ಗೆ ಮಾತನಾಡ್ಕೊಳ್ಬಹುದು ಎನ್ನುವಂತ ನಿರೀಕ್ಷೆ ಅಥವಾ ಒಂದು ಕುತೂಹಲ ಎಲ್ರಿಗೂ ಇರುತ್ತೆ. ಆದ್ರೆ ಯಾರಿಗೂ ಅರ್ಥ ಆಗ್ತಿಲ್ಲ. ಅದ್ರಲ್ಲಿ ಧನುಷ್ ಮತ್ತು ರಾಶಿಕಾ ಅವರಿಗೆ ಯಾಕೆ ಇವರು ಸೇರ್ಕೊಬಿಟ್ರು, ಜೊತೆಗಾಗ್ಬಿಟ್ರ ಎನ್ನುವಂತ ಒಂದು ಕುತೂಹಲದ ಮಾತನ್ನ ರಾಶಿಕಾ ಅವರು ಧನುಷ್ ಅವ್ರಿಗೆ ಕೇಳ್ತಾರೆ. ನೋಡಿ, ಇವರಿಬ್ರು ಒಂದಾಗ್ಬಿಟ್ರಲ್ಲ ಎನ್ನುವಂತ ಮಾತು ಕೇಳಿದಾಗ ಅದಕ್ಕೆ ಪ್ರತ್ಯುತ್ತರವಾಗಿ ಧನುಷ್ ಹೇಳ್ತಾರೆ, ಅವರಿಬ್ರು ಓಕೆ, ಅವ್ರಿಬ್ರ ಜೊತೆ ನಾವಿದ್ದೀವಲ್ಲ ಎನ್ನುವಂತ ಒಂದು ಟಾಂಟ್ ಅನ್ನ ಧನುಷ್ ಅವರು ಕೊಡ್ತಾರೆ. ಇದು 2ನೇ ಕ್ಲಿಪ್. 3ನೇ ಕ್ಲಿಪ್ ಅದೇನಂದ್ರೆ
ಅಶ್ವಿನಿ ಗೌಡ ಮತ್ತು ರಾಶಿಕಾ ಶೆಟ್ಟಿ ರಕ್ಷಿತಾ ಶೆಟ್ಟಿ ಒಂದಾಗದ್ರ ಬಗ್ಗೆ ರಘುವಣ್ಣ ಮತ್ತು ಗಿಲ್ಲಿ ಮಾತನಾಡ್ಕೊಳ್ತಾ ಇದ್ದಾರೆ. ಗಾರ್ಡನ್ ಏರಿಯಾದ ಪಕ್ಕದಲ್ಲಿ ಒಂದು ಸೋಫಾದಲ್ಲಿ ಕೂತಂತ ಬೆಂಚಲ್ಲಿ ಕೂತಂತ ರಘುವಣ್ಣ ಮತ್ತು ಗಿಲ್ಲಿ ಅವರು ಮಾತನಾಡ್ತಿದ್ದಾರೆ ಮತ್ತು ಅದು ಸತ್ಯಕ್ಕೆ ಸನಿಹವಾದಂತ ಮಾತು. ಹಾಗಾದ್ರೆ ರಘುವಣ್ಣ ಮತ್ತು ಗಿಲ್ಲಿ ಏನ್ ಮಾತಾಡ್ಕೊಂಡ್ರು ನೋಡೋಣ ಬನ್ನಿ. ಇಲ್ಲ, ಅಲ್ಲಿ ಧ್ರುವಂತನ ನ್ಯೂಟ್ಲ್ ಆದ್ರಲ್ಲ ಅದಕ್ಕೆ ಅವ್ರು ಹೋಗಿರೋದು. ನೋಡಿದ್ರಲ್ಲ ವೀಕ್ಷಕರೇ, ಗಿಲ್ಲಿ ಪಕ್ಕ ಹೇಳ್ತಾನೆ, ಯಾಕೆ ರಕ್ಷಿತಾ ಶೆಟ್ಟಿ ಅಶ್ವಿನಿ ಅವ್ರ ಜೊತೆಗೆ ಹೋದ್ರು? ಕುತೂಹಲ ಬೇಕಲ್ಲ, ಒಬ್ರು ಏನ್ ಮಾಡ್ಲಿಕ್ಕೆ ಆಗತ್ತೆ? ತಮ್ಮ ನೋವು ಕುತೂಹಲ ಕೆಲವೊಂದೊಬ್ಬರ ಹತ್ರ ಹೇಳ್ಕೊಳ್ಬೇಕಾಗತ್ತೆ. ಇಲ್ಲೇ ತನಕ ಕೆಲವೊಂದು 20 ಡೇಸ್ ಇಂದ ಅಶ್ವಿನಿ ಗೌಡರು ಧ್ರುವಂತವ್ರ ಜೊತೆ ಆಗಿದ್ರು. ಪ್ರತಿಯೊಂದು ಹಂತದಲ್ಲೂ ಇಬ್ರು ಪರಸ್ಪರ ಮಾತನಾಡ್ಕೊಳ್ತಾ ಇದ್ರು. ಆದ್ರೆ ಒಂದು ದಿನದಿಂದ ಧ್ರುವಂತವ್ರು ಯಾಕೋ ಸ್ವಲ್ಪ ಬೇಸರ ಆಗಿದ್ದಾರೆ. ಕಂಟಿನ್ಯೂಸ್ ಹ್ಯಾಟ್ರಿಕ್ ಆಗಿ ಗೆದ್ದ ನಂತರ ಹ್ಯಾಟ್ರಿಕ್ ಆಗಿ ಸೋತ್ರು. ಅವ್ರಿಗೆ ಸ್ವಲ್ಪ ಮನಸ್ಥೈರ್ಯ ಸ್ವಲ್ಪ ಕುಗ್ತಾ ಇದೆ. ಸೋಲು ಹಾಗೆ ಮಾಡುತ್ತೆ, ಗೆಲುವು ಕೆಲವೊಂದನ್ನು ಕಲ್ಸ್ಕೊಟ್ರೆ ಸೋಲು ಕೆಲವೊಂದನ್ನ ಹಾದಿ ತಪ್ಪಿಸ್ಬಿಡುತ್ತೆ, ಮನಸ್ಥೈರ್ಯವನ್ನು ಕುಗ್ಗಿಸುತ್ತೆ. ಹಾಗಾಗಿ ಇದೀಗ ಅಶ್ವಿನಿ ಗೌಡ್ರಿಂದ ಸ್ವಲ್ಪ ದೂರ ಸರಿದಿದ್ದಾರೆ. ಈಗ ಅಶ್ವಿನಿ ಗೌಡ್ರಿಗೆ ಸಾಥ್ ಕೊಡ್ರಿ ಯಾರು? ಧ್ರುವಂತ ದೂರ ಸರಿದ್ರು. ಅದನ್ನ ಉಪಯೋಗಿಸ್ಕೊಂಡು ಬಂದಿರುವಂತ ಮೈಂಡ್ ಗೇಮ್ ಮಾಡ್ತಿರುವಂತ ರಕ್ಷಿತ್ ಶೆಟ್ಟಿರು ಅಶ್ವಿನಿ ಗೌಡ ಅವ್ರ ಜೊತೆ ಕೂತ್ಕೊಂಡು ಮಾತನಾಡ್ತಾ ಇದ್ದಾರೆ. ಯಾಕೆ ಮಾತನಾಡಿದ್ರು, ಯಾಕಲ್ಲಿ ಹೋದ್ರು ಎನ್ನುವುದನ್ನ ಕ್ಲಿಯರ್ ಆಗಿ ವಿಶ್ಲೇಷಣೆಯನ್ನು ಮಾಡಿದರೆ ಗಿಲ್ಲಿ ತನಕ ಗಿಲ್ಲಿ, ಕಾವ್ಯ ಮತ್ತು ರಕ್ಷಿತಾ ಶೆಟ್ಟಿ ಒಂದಾಗಿದ್ದವರು, ರಘುವಣ್ಣ ಜೊತೆಗಿದ್ದವರು. ಕೊನೆಗೆ ರಘುವಣ್ಣ ಈಗಲೂ ಇದ್ದಾರೆ. ರಕ್ಷಿತಾ ಶೆಟ್ಟಿ ಮೈಂಡ್ ಗೇಮ್ ಯಾವ ತರ ಇದೆ ಅಂದ್ರೆ, ಧ್ರುವಂತವ್ರು ಇಲ್ಲ ಅಂತ ಕಾರಣಕ್ಕಾಗಿ ಅವರ ಒಂದು ಮತವನ್ನು ಪಡೆಯೋದು, ಅವರ ಒಂದು ಸಪೋರ್ಟ್ ಅನ್ನ ಇಂಡೈರೆಕ್ಟ್ಲಿ ಪಡೆಯೋ ಸಲುವಾಗಿ ಈಗ ಅವ್ರ ಜೊತೆ ಹೋಗ್ತಾ ಇದ್ದಾರೆ. ಯಾಕಂದ್ರೆ ವೀಕೆಂಡ್ ಬರ್ತಾ ಇದೆ, ಸುದೀಪ್ ಅವ್ರು ಬರ್ತಾರೆ, ಕ್ಲಾಸ್ ತೆಗೆದುಕೊಳ್ತಾರೆ. ಅಂತ ಟೈಮಲ್ಲಿ ಹೋರಾಟಗಾರ್ತಿ ಆಗಿರುವಂತ ಅಶ್ವಿನಿ ಗೌಡರು ನನ್ನ ಮೇಲೆ ದೂರ ಹಾಕಿ ಹಾಗಿಲ್ಲ ಹೀಗಿಲ್ಲ ಅಂತ ಮಾತಾಡ್ಬಿಟ್ರೆ ಮತ್ತು ಓಟ ಕನ್ವರ್ಟ್ ಆಗಲ್ಲ ಅನ್ನುವಂತ ಒಂದು ಬುದ್ಧಿವಂತಿಕೆ ರಕ್ಷಿತಾ ಶೆಟ್ಟಿ ಅವರಿಗಿದೆ. ಹಾಗಾಗಿ ಸ್ವಲ್ಪ ಸಪೋರ್ಟ್ ತೆಗೆದುಕೊಳ್ಳಿಕ್ಕೆ ಅಶ್ವಿನಿ ಗೌಡ ಜೊತೆ ಮಾತನಾಡ್ತಿದ್ದಾರೆ. ಅದರ ವಿಶ್ಲೇಷಣೆಯನ್ನ ಗಿಲ್ಲಿ ಮಾಡಿದ್ದಾರೆ. ಧ್ರುವಂತ್ ಅವರು ಹೊರಗೋದ ಕಾರಣಕ್ಕಾಗಿ ಆ ಪ್ಲೇಸ್ ಅನ್ನ ಪಿಲ್ ಮಾಡ್ಲಿಕ್ಕೆ ರಕ್ಷಿತಾ ಶೆಟ್ಟಿ ಹೋಗಿದ್ದಾರೆ. ಅದ್ರಲ್ಲಿ ಏನು ಹೊಸತಿಲ್ಲ ಎನ್ನುವಂತ ಮಾತನ್ನು ಹೇಳಿದ್ದಾರೆ ಅಷ್ಟೇ. ಯಾಕಂದ್ರೆ ಇದು ನಿಜವಾದ ಆಟ. ಜೊತೆಗೆ ಇಲ್ಲಿಯ ತನಕ ಯಾವುದೇ ಒಂದು ವಿಷಯದಲ್ಲೂ ಕೂಡ ಗಿಲ್ಲಿ ರಘುವಣ್ಣನ ಹೆಲ್ಪ್ ತೆಗೆದುಕೊಂಡು ರಘುವಣ್ಣನವರಿಗೆ ತನ್ನ ಟಾಸ್ಕ್ ಅನ್ನೇ ಬಿಟ್ಟು ಕೊಟ್ಟಂತ ರಕ್ಷಿತಾ ಶೆಟ್ಟಿ ಅವರಿಗೆ ಪೋಲ್ ಮಾಡಿದಾಗ ಲಕ್ಷ ವೋಟ್ ಬರ್ತಾ ಇದೆ. ಅವರ ಜನಪ್ರಿಯತೆ ಕಡಿಮೆ ಆಗ್ಲಿಲ್ಲ. ಜೊತೆಗೆ ಗಿಲ್ಲಿ ಅವ್ರ ಜೊತೆ ಚೆನ್ನಾಗಿದ್ದಂತ ರಕ್ಷಿತಾ ಶೆಟ್ಟಿ ಅವರು ಇದೀಗ ಗಿಲ್ಲಿಗೆ ಕೈ ಕೊಟ್ಟು ಅಶ್ವಿನಿ ಗೌಡ ಜೊತೆ ಹೋದ್ರ ಎನ್ನುವಂತ ಮಾತು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಕೇಳಿ ಬರ್ತಿದೆ. ಆದ್ರೆ ಈ ಪ್ರೋಮೋದಲ್ಲಿ ಅಂತ ಅಪ್ ಅಂಡ್ ಡೌನ್ಸ್ ಇರಲಿಲ್ಲ. ಆದ್ರೆ ಮನೆಯಲ್ಲಿ 3 ಭಾಗಗಳಾಗಿವೆ ಅನ್ನೋದು ಸ್ಪಷ್ಟ ಆಗ್ತಿದೆ. ಧ್ರುವಂತ್ ಕಾಣ್ತಾ ಇಲ್ಲ, ಕಾವ್ಯ ಕಾಣ್ತಾ ಇಲ್ಲ, ಅಶ್ವಿನಿ ಗೌಡ್ರ ಜೊತೆ ರಕ್ಷಿತ್ ಶೆಟ್ಟಿ ಇದ್ದಾರೆ, ಧನುಷ್ ಅವ್ರ ಜೊತೆ ರಾಶಿಕಾ ಇದ್ದಾರೆ, ರಘುವಣ್ಣ ಗಿಲ್ಲಿ ಇಬ್ರು ಕಾಣ್ತಾ ಇಲ್ಲ ಪ್ರಮೋದ್. ಎಲ್ಲರೂ ಕೂಡ ಕೂಲ್ ಆಗಿದ್ದಾರೆ. ಯಾಕಂದ್ರೆ ಟಾಸ್ಕ್ ಮುಗ್ದಿದೆ. ಒಂದು ಕಡೆ ಧನುಷ್ ಅವರು ಟಾಪ್ 6 ಕಂಟೆಂಡರ್ ಆಗಿ ಹೋದ್ರೆ ಮತ್ತೊಂದು ಕಡೆ ಗಿಲ್ಲಿಯ ವಿರುದ್ಧ ಗಿಲ್ಲಿ ಸೋತ ಎನ್ನುವಂತ ಒಂದು ಮಾತನ್ನ ಪದೇ ಹೇಳ್ತಾ ಇದ್ದಂತ ಮಿಕ್ಕ 6 ಕಂಟೆಸ್ಟೆಂಟ್ಗಳು ಅಂದ್ರೆ ಧನುಷ್ ಅವರು ಫೈನಲಿಗೆ ಹೋಗಿದ್ರು, ಅವರಿಗೆ ಟಾಸ್ಕ್ ಇರಲಿಲ್ಲ. ಗಿಲ್ಲಿಯವರು ಸೋತಿದ್ರು, ಅವರಿಗೆ ಟಾಸ್ಕ್ ಇರಲಿಲ್ಲ. ಮಿಕ್ಕ 6 ಸ್ಪರ್ಧಿಗಳು ಪದೇ ಗಿಲ್ಲಿಗೆ ಹೀಗಳಿಸ್ತಾ ಇದ್ರು. ಗಿಲ್ಲಿಯನ್ನ ಕೆಲವೊಂದು ಸಾರಿ ಚುಚ್ತಾ ಇದ್ರು. ಅದ್ರು ರಾಶಿಕಾ, ಧ್ರುವಂತ್, ಅಶ್ವಿನಿ ಗೌಡ ಹೀಗೆ 3 ಜನ ಕೂಡ ಗಿಲ್ಲಿಯವರಿಗೆ ತಿವಿತಾ ಇದ್ರು. ಆದ್ರೆ ಇವತ್ತು ರಿಸಲ್ಟ್ ಬಂದ ನಂತರ ಎಲ್ಲರೂ ಕೂಡ ಗಿಲ್ಲಿ ಗುಂಪಿಗೆ ಸೇರಿದ್ದಾರೆ. ಎಲ್ಲರೂ ಕೂಡ ಎಲಿಮಿನೇಷನ್ ರೌಂಡ್ ನಲ್ಲಿ ಇದ್ದಾರೆ. ಎಲ್ಲರೂ ಕೂಡ ಮನೆಯಿಂದ ಹೊರಗೋಗ್ಲಿಕ್ಕೆ ಅರ್ಹರಾಗಿದ್ದಾರೆ, ಎಲಿಮಿನೇಷನ್ ಆಗಿದೆ. ಹಾಗಾಗಿ ಗಿಲ್ಲಿಗೆ ಒಂಥರ ಸಮಾಧಾನ ಅಂತ ಹೇಳ್ಬಹುದು. ಯಾಕಂದ್ರೆ ಇಲ್ಲಿ ಒಬ್ಬರು ಫೈನಲ್ಗೆ ಹೋಗಿದ್ರೆ ಆವಾಗ ಒಬ್ರು ಎಲಿಮಿನೇಷನ್ ಇಂದ ಹೊರಗೆ ಬಂದಂಗ ಆಗ್ತಿತ್ತು. ಇಲ್ಲಿ ಎಲಿಮಿನೇಷನ್ ಅಲ್ಲಿ 6 ಜನ ಮಾತ್ರ ಉಳ್ಕೊಳ್ತಿದ್ರು, ಮತ್ತೆ ಕಾಂಪಿಟೇಷನ್ ಆಗ್ತಿತ್ತು. ಆದ್ರೆ ಈಗ 7 ಜನ ಎಲಿಮಿನೇಷನ್ ರೌಂಡ್ ಅಲ್ಲಿ ಇದ್ದಾರೆ. ಹಾಗಾಗಿ ಇವತ್ತಿನ ಪ್ರೋಮೋ ಸಮಾಧಾನಕರವಾಗಿದೆ. ಇವತ್ತಿನ ಫುಲ್ ಎಪಿಸೋಡ್ ನೋಡಿದ್ರೆ ಹೇಗೆ ಆಟ ಆಡಿದ್ರು, ಹೇಗೆ ಎಲ್ಲ ಆದ್ರು, ಯಾವ ರೀತಿಯ ಬೇರೆ ಮಾತುಕತೆ ಆಗಿದೆ ಎಲ್ಲವೂ ಕೂಡ ಕಾದು ನೋಡ್ಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.